ವಾಲ್ಮೀಕಿ ನಿಗಮದಲ್ಲಿ ದೊಡ್ಡ ಮಟ್ಟದ ಭ್ರಷ್ಟಾಚಾರ ಆಯ್ತಲ್ಲ. ನಾಗೇಂದ್ರ ರಾಜೀನಾಮೆ ಕೊಡಬೇಕಾಯಿತು, ಚಂದ್ರಶೇಖರಯ್ಯ ಆತ್ಮಹತ್ಯೆ ಮಾಡಿಕೊಂಡ್ರು. ನಾವು ಪದೇ ಪದೇ ಜನರಿಗೆ ಕೇಳ್ತಾ ಇದ್ವಿ, ಈ ವಾಲ್ಮೀಕಿ ಸಮುದಾಯದವರು ಎಲ್ಲಿದ್ದಾರೆ, ಇದರ ಬಗ್ಗೆ ಯಾಕೆ ನೀವು ಹೋರಾಟ ಮಾಡ್ತಾ ಇಲ್ಲ, ಯಾವುದೇ ಪಕ್ಷ ಆದರೆ ಏನು ಅಂತ ಹೇಳಿ. ಈಗ ನಮ್ಮ ವರದಿಯಿಂದ ಎಚ್ಚೆತ್ತು ಚಿತ್ರದುರ್ಗ, ಕಲಬುರಗಿಗಳಲ್ಲಿ ಭಾಳ ದೊಡ್ಡ ಹೋರಾಟಗಳಾಗ್ತಾ ಇದೆ. ಯಾಕಂದರೆ ಕೇವಲ 182 ಕೋಟಿ ಮಾತ್ರವಲ್ಲ, ಮತ್ತೊಂದು 83 ಕೋಟಿ ಕೇಂದ್ರದಿಂದ ಬಂದಿತ್ತು, ಅದನ್ನು ಕೂಡ ಮಿಸ್ಯೂಸ್ ಮಾಡಿದ್ದಾರೆ ಅನ್ನುವಂಥ ಆರೋಪ. ಕಲ್ಲೇಶ್ ಅನ್ನುವಂಥ ಆತನನ್ನು ಅರೆಸ್ಟ್ ಮಾಡಬೇಕು ಅಂತೇಳಿ ಆರೋಪಗಳು ಕೂಡ ಕೇಳಿ ಬಂದಿತ್ತು. ಈಗ ಜಿಲ್ಲಾಧಿಕಾರಿ ಕಚೇರಿಗೆ ನುಗ್ಗಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನು BJP ಮಾಡ್ತಾ ಇದೆ. ಪ್ರತಿಭಟನೆಯಲ್ಲಿ ನೂರಾರು ಕಾರ್ಯಕರ್ತರು ಭಾಗಿಯಾಗಿದ್ದಾರೆ. ದೊಡ್ಡ ಮಟ್ಟದಲ್ಲಿ ರಿಪಬ್ಲಿಕ್ ಕನ್ನಡ ಈ ಸುದ್ದಿಯನ್ನು ಎತ್ಕೊಂಡಿತ್ತು ನೋಡಿ. ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ. ವಾಲ್ಮೀಕಿ ಸಮುದಾಯದ ಅನೇಕರು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ. BJP ಓಕೆ ನೋಡಿ, ಈ ಥರದ ಪ್ರತಿಭಟನೆ ಖಂಡಿತವಾಗ್ಲೂ ಆಗಬೇಕು. ನಾವು ಇದನ್ನು ಸಪೋರ್ಟ್ ಮಾಡ್ತೀವಿ. ಯಾಕೆಂದರೆ ಇದು ವಾಲ್ಮೀಕಿ ಸಮುದಾಯಕ್ಕೆ ಬೇಕಿರುವಂಥದ್ದು, ಸಮುದಾಯಕ್ಕೆ ಸಂದಾಯವಾಗಬೇಕಾಗಿರುವಂಥ ದುಡ್ಡಿದು. ಎಲ್ಲ ಕಡೆ ಪ್ರತಿಭಟನೆ ಆಗ್ತಾ ಇದೆ. ಮೈಸೂರಲ್ಲಿ ವಿನೋದ್ ಇದ್ದಾರೆ, ಬೆಳಗಾವಿಯಲ್ಲಿ ನಮ್ಮ ರಿಪೋರ್ಟರ್, ಆ್ಯಂಡ್ ಚಿತ್ರದುರ್ಗದಲ್ಲಿ ಮೈಲಾರಿ, ಬೆಳಗಾವಿಯಿಂದ ಚಿತ್ರದುರ್ಗದಿಂದ ದಿವಿತ್. ಮೊದಲಿಗೆ ಮೈಸೂರಿಗೆ ಹೋಗ್ತೀನಿ. ಮೈಸೂರಲ್ಲಿ ಯಾವ ರೀತಿ ಈ ಹೋರಾಟಗಳನ್ನು ತೀವ್ರಗೊಳಿಸಲಾಗ್ತಾ ಇದೆ, ಯಾರೆಲ್ಲ ಭಾಗವಹಿಸ್ತಾ ಇದ್ದಾರೆ ಅಂದರೆ ಈಗ ಕೇವಲ BJP ಕಾರ್ಯಕರ್ತರು ಮಾತ್ರನಾ, ಅಥವಾ ಈ ವಾಲ್ಮೀಕಿ ಸಮುದಾಯಕ್ಕೆ ಸೇರಿದವರು ಕೂಡ ಪ್ರಮುಖವಾಗಿದ್ದಾರೆ ಅಲ್ಲಿ? ಜಯಪ್ರಕಾಶ್, ಈಗಾಗಲೇ ವಾಲ್ಮೀಕಿ ನಿಗಮದಲ್ಲಿ ನಡೆದಿರುವಂತಹ ಬಹುಕೋಟಿ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಾಗ ಈಗಾಗಲೇ ಮೈಸೂರಿನಲ್ಲಿ ಬೃಹತ್ ಪ್ರತಿಭಟನೆ ನಡೀತಾ ಇದೆ. ಇದು ಸಹ ಗಮನಿಸ್ತಾ ಇರಬಹುದು. ಈಗಾಗಲೇ ಪೊಲೀಸರು ಪ್ರತಿಭಟನಾಕಾರರನ್ನ ಬಂಧಿಸುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಇವತ್ತು ಕರೆದಿರುವಂತಹ ಪ್ರತಿಭಟನೆ ಬೇಜಾರಾಗಿ ಈಗಾಗಲೇ ಪರಿಶಿಷ್ಟ ಪಂಗಡಕ್ಕೆ ಸೇರುವಂತಹ ಪ್ರತಿಯೊಬ್ಬರು ಕೂಡ ಈ ಒಂದು ಪ್ರತಿಭಟನೆ ಭಾಗಿಯಾಗಿದ್ದಾರೆ. ಈಗಾಗಲೇ ನಗರಾಧ್ಯಕ್ಷ, ಮಾಜಿ ಶಾಸಕ ಯಲ್ಲಾಗೇಂದ್ರ ಇರ್ಬೋದು, BJPಯ ಶಾಸಕರಾಗಿರುವಂತಹ ಶ್ರೀವತ್ಸ ಇರ್ಬೋದು, ಪ್ರತಿಯೊಬ್ಬರನ್ನು ಕೂಡ ಈಗಾಗಲೇ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನ ಮಾಡಿದ್ರು. ಈ ಒಂದು ಸಂದರ್ಭದಲ್ಲಿ ಆರಂಭದಲ್ಲಿಯೇ ಪೊಲೀಸರು ಎಲ್ಲರನ್ನೂ ಕೂಡ ಬಂಧಿಸುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಕೆಲ ಕಾಲ ಗೊಂದಲದ ವಾತಾವರಣ ಕೂಡ ಸೃಷ್ಟಿಯಾಗ್ತಾ ಇರುವಂತದ್ದು ಈಗಾಗಲೇ ದುಶ್ಯಂತ ಗಮನಿಸ್ತಾ ಇದ್ದಾರೆ. ಪ್ರತಿಯೊಬ್ಬರನ್ನು ಕೂಡ ಈಗಾಗಲೇ ಪೊಲೀಸ್ ವಾಹನದಲ್ಲಿ ಕರೆದುಕೊಂಡು ಹೋಗುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಅಂದ್ರೆ ಆರಂಭದಲ್ಲಿ ಎಲ್ಲರೂ ಕೂಡ ಕೂಡಲೇ ಈ ಒಂದು ಪ್ರಕರಣವನ್ನ CID CBIಗೆ ವರ್ಗಾವಣೆ ಮಾಡಬೇಕು ಅಂತ ಈಗಾಗಲೇ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ರು. ನಗರದ ಡೈರಿ ಸರ್ಕಲ್ ಇಂದಲೂ ಕೂಡ ಏನು ಜಿಲ್ಲಾಧಿಕಾರಿ ಕಚೇರಿ ಇದೆ, ಆ ಕಚೇರಿವರೆಗೂ ಕೂಡ ಮೆರವಣಿಗೆ ಬಂದಿದ್ರು. ಆರಂಭದಲ್ಲಿ ಎಲ್ಲವೂ ಕೂಡ ಶಾಂತಿಯುತವಾಗಿತ್ತು. ಯಾವಾಗ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನ ಪಟ್ಟರು, ಆ ಒಂದು ಸಂದರ್ಭದಲ್ಲಿ ಪ್ರತಿಯೊಬ್ಬರನ್ನು ಕೂಡ ಈಗಾಗಲೇ ಪೊಲೀಸರು ಬಂಧಿಸುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಎಲ್ಲರಲ್ಲೂ ಕೂಡ ಈಗಾಗಲೇ ಪೊಲೀಸರು ಇರ್ಬೋದು, ಪ್ರತಿಯೊಬ್ಬರು ಕೂಡ ಚದುರಿಸುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಈ ದೃಶ್ಯ ಸಹ ಗಮನಿಸ್ತಾ ಇರಬಹುದು. ಎಲ್ಲರಲ್ಲೂ ಕೂಡ ಆದರೆ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಪೊಲೀಸರಿದ್ರು, ಅಂದರೆ ಪ್ರತಿಭಟನಾಕಾರರು ಕೂಡ ಭಾಗಿಯಾಗ್ತಾ ಇದ್ರು. ಎಲ್ಲರನ್ನೂ ಕೂಡ ಈಗಾಗಲೇ ಚದುರಿಸುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಪ್ರತಿಯೊಬ್ಬರನ್ನು ಕೂಡ ಹಿಡಿದು ಅವರನ್ನ ವ್ಯಾನ್ ಹಚ್ಚುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಪ್ರತಿಯೊಬ್ಬರು ಕೂಡ ಅಂದರೆ ಪ್ರತಿಭಟನೆಗೆ ಯಾರ್ಯಾರು ಬಂದಿದ್ರು ಎಲ್ಲರಲ್ಲೂ ಕೂಡ ಇಲ್ಲಿಂದ ಕಳಿಸುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡೀಬಾರದು ಅಂತೇಳಿ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ. ಈಗಾಗಲೇ ಪ್ರತಿಭಟನಾಕಾರರು ಒಬ್ಬೊಬ್ಬರಾಗಿ ಇಲ್ಲಿಂದ ಸ್ಥಳದಿಂದ ಕಾಲ್ತಿರ್ತಾ ಇದ್ದಾರೆ. ಈಗಾಗಲೇ 2 ವಾಹನದಲ್ಲಿ ಪ್ರತಿಭಟನಾಕಾರರಲ್ಲಿ ಈಗಾಗಲೇ ವಶಕ್ಕೆ ಪಡೆದು ಕರ್ಕೊಂಡು ಹೋಗ್ತಾ ಇರುವಂಥದ್ದು. ಜಯಪ್ರಕಾಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಮತ್ತೊಂದು ಕಡೆ ದಿವಿತ್ ಚಿತ್ರದುರ್ಗದಲ್ಲಿದ್ದಾರೆ. ದಿವಿತ್, ಓಕೆ, ಅದಕ್ಕಿಂತ ಮೊದಲು ಮೈಲಾರಿಗೆ ಒಂದ್ಸಲ ಹೋಗಿ ಬರ್ತೀನಿ. ಬೆಳಗಾವಿಯಲ್ಲಿ ಯಾವ ರೀತಿಯ ಪ್ರತಿಭಟನೆ, ಎಷ್ಟೊತ್ತಿಗೆ, ಯಾವ ರೀತಿಯಲ್ಲಿ ಪ್ರತಿಭಟನೆಯನ್ನು ಕೈಗೊಂಡಿದ್ದಾರೆ ಅಲ್ಲಿ ಮೈಲಾರಿ? ಖಂಡಿತ ಜಯಪ್ರಕಾಶ್, ಬೆಳಗಾವಿಯಲ್ಲಿ ಕೂಡ ಏನು
ವಾಲ್ಮೀಕಿ ನಿಗಮದಲ್ಲಿ ಆದಂಥ ಹಗರಣದ ಕುರಿತಂತೆ ಬೆಳಗಾವಿಯಲ್ಲಿ ಕೂಡ ಬೃಹತ್ ಪ್ರತಿಭಟನೆಯನ್ನು ಮಾಡಿದರು. ಬೆಳಗಾವಿಯ DC ಕಚೇರಿಗೆ ನುಗ್ಗಿ ಪ್ರತಿಭಟನೆ ಮಾಡುವ ಕೆಲಸವನ್ನು ಮಾಡಿದರು. ಏನು ಬೆಳಗಾವಿಯ ಚೆನ್ನಮ್ಮ ವೃತ್ತದಿಂದ ಮೆರವಣಿಗೆ ಮೂಲಕ ಬೃಹತ್ ಸಂಖ್ಯೆಯಲ್ಲಿ ಸೇರಿದಂಥ ಏನು ಪ್ರತಿಭಟನಾಕಾರರು CM ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಜೊತೆಗೆ CM ಸಿದ್ದರಾಮಯ್ಯ ರಾಜೀನಾಮೆಯನ್ನು ನೀಡಬೇಕು, ಜೊತೆಗೆ ದಲಿತರ ಹಣವನ್ನು ನುಂಗ್ತಿರುವಂಥ ಏನು ಸಚಿವರೇನಿದ್ದಾರೆ ಅವರ ವಿರುದ್ಧ FIR ಕೂಡ ದಾಖಲಾಗಿಲ್ಲ. ಹೀಗಾಗಿ ಅವರ ವಿರುದ್ಧ FIR ಕೂಡ ದಾಖಲು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರತಿಭಟನೆಯನ್ನು ಮಾಡಿದರು. ಸ್ವತಃ ನನ್ನ ಜೊತೆಗೆ ಮಾಜಿ ಶಾಸಕರು ಕೂಡ ಇದ್ದಾರೆ, ಅವರನ್ನು ಕೂಡ ನಾನು ಮಾತಾಡ್ತೀನಿ. ಸರ್, ದಲಿತರ ಹಣ, ದಲಿತರಿಗೆ ಇರುವಂಥ ಮೀಸಲಿಟ್ಟ ಹಣ ನುಂಗಿದ್ದಾರೆ, ಏನು ಹೇಳ್ತೀರಿ ಸರ್? ಪರಿಶಿಷ್ಟ ನಿಗಮ 187 ಕೋಟಿ ಹಣ ನುಂಗುವಂಥ ಪಾಪದ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಒಬ್ಬ ಅಧಿಕಾರಿ, ಪ್ರಾಮಾಣಿಕ ಅಧಿಕಾರಿ ಆತ್ಮಹತ್ಯೆ ಮಾಡ್ದ, ಅದಕ್ಕೆ ಈ ವಿಷಯ ಜನರ ಎದುರುಗಡೆ ಬಂದಿದೆ. ನನಗೆ ಗೊತ್ತಿಲ್ಲ ಇನ್ನೂ ಎಷ್ಟು ಸಮಾಜ ಮೇಲೆ ಎಷ್ಟೋ ನಿಗಮಗಳಿಂದ ಹಣ ಲೂಟಿ ಮಾಡಿ ಅದ್ರ ದುರುಪಯೋಗ ಮಾಡಿದಂಥ ಕಾಂಗ್ರೆಸ್ ಸರ್ಕಾರ. ಸುಳ್ಳು ಮಾತಾಡೋದು ಇವ್ರ ಸ್ವಭಾವದಲ್ಲಿ, ಗ್ಯಾರಂಟಿ ಸುಳ್ಳು ಮೋಸ ಮಾಡಿ ಅಧಿಕಾರಕ್ಕೆ ಬಂದರೆ ಲೋಕಸಭಾ ಚುನಾವಣೆಯಲ್ಲಿ ಸಂವಿಧಾನ ಬದಲಾವಣೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಚುನಾವಣೆಗೆ ಎದುರಿಸಿದ್ದಾರೆ. ಮತ್ತು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ 187 ಕೋಟಿ ಹಣ ಪರಿಶಿಷ್ಟ ನಿಗಮದಲ್ಲಿ ಇಟ್ಟಿನ ಸಾಕಷ್ಟು ವಿಚಾರಗಳು ಮತ್ತೆ ಸಂಬಂಧಪಟ್ಟಂತಹ ಹಗರಣಗಳು ಬಗೆದಷ್ಟು ಕೂಡ ಬಯಲಾಗ್ತಾ ಇದೆ. ಈಗ ಇದೇ ವಿಚಾರವಾಗಿ ರಾಜ್ಯಾದ್ಯಂತ ಪ್ರತಿಭಟನೆಗಳು ನಡೀತಾ ಇದೆ. ಅದರ ಬೆನ್ನಲ್ಲೇ ಈಗ ಚಿತ್ರದುರ್ಗದಲ್ಲೂ ಕೂಡ ಪ್ರತಿಭಟನೆ ನಡೀತಾ ಇದೆ. ವಿಜೇಂದ್ರ ಅವರ ನೇತೃತ್ವದಲ್ಲಿ ರಾಜ್ಯಾಧ್ಯಕ್ಷರಾದ ಬಿಜೆಪಿಯ ರಾಜ್ಯಾಧ್ಯಕ್ಷರಾದಂತಹ ವಿಜೇಂದ್ರ ಅವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿ ಬರ್ತಾರೆ. ಈಗಾಗಲೇ ಸಾಕಷ್ಟು ಬಿಜೆಪಿ ಕಾರ್ಯಕರ್ತರಾಗಿರ್ಬೋದು, ಮೋದಿ ಅಭಿಮಾನಿಗಳಾಗಿರ್ಬೋದು, ಬಿಜೆಪಿ ಮುಖಂಡರಾಗಿರ್ಬೋದು, ಇವರೆಲ್ಲರೂ ಕೂಡ ಇಲ್ಲಿ ನೆರೆದಿರುವಂಥದ್ದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಕೇವಲ ಒಂದೇ ಒಂದು ವಿಚಾರಕ್ಕಾಗಿ ಇಡೀ 187 ಕೋಟಿ ಹಣ ಎಲ್ಲಿ ಹೋಯ್ತು ಅನ್ನುವಂಥದ್ದೇ ಪ್ರಶ್ನೆ ಈಗ. ಹಾಗಾದ್ರೆ ಎಸ್ ಟಿ ಮೀಸಲಾತಿ ವಾಲ್ಮೀಕಿ ಸಮುದಾಯದವರಿಗೆ ಅಷ್ಟು ಹಣವನ್ನ ಎಲ್ಲಿ ತಗೊಂಡು ಹೋದ್ರು, ಇದನ್ನ ಚುನಾವಣೆಗೆ ಏನಾದ್ರೂ ಬಳಸಿಕೊಂಡ್ರ ಅನ್ನುವಂಥ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಜೊತೆಯಲ್ಲೇ ಈಗಾಗಲೇ ಸಚಿವ ನಾಗೇಂದ್ರ ರಾಜೀನಾಮೆ ಕೊಟ್ಟಿದ್ದಾರೆ. ಅವರು ತನಿಖೆಯಲ್ಲಿ ಭಾಗಿಯಾಗಬೇಕು, ಅವರನ್ನ ಬಂಧಿಸಬೇಕು ಅಂತ ಹೇಳ್ತಿದ್ದಾರೆ. ಸಿದ್ದರಾಮಯ್ಯನವರು ನೈತಿಕ ಹೊಣೆ ಹೊತ್ತು ಅವರು ರಾಜೀನಾಮೆ ಕೊಡಬೇಕು ಅನ್ನುವಂಥ ಬೇಡಿಕೆಯನ್ನು ಇಡ್ತಿದ್ದಾರೆ. ಬನ್ನಿ, ನಾವು ನಮ್ಮೆಲ್ಲರೂ ಕೂಡ ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ, ನಿಮ್ಮ ಹೆಸರು? ಚಂದ್ರಪ್ಪ MLA. ಸರ್ ಹೇಳಿ, ಈ ಕ್ಷಣದಲ್ಲಿ ಇವಾಗ ಇಷ್ಟೊಂದು ಜನ ಸೇರಿದ್ದಾರೆ, ವಾಲ್ಮೀಕಿ ಹಗರಣ ಬಗೆದಷ್ಟು ಬಯಲಾಗ್ತಾ ಇದೆ, ಏನ್ ಹೇಳ್ತೀರಿ? ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಅಹಿಂದ ಪಕ್ಷವನ್ನು ಕಟ್ಟಿ ಹಿಂದುಳಿದ ದಲಿತ ಮಾಡ್ತಕ್ಕಂಥ ವ್ಯಕ್ತಿ. ಇವತ್ತು ಕಳೆದ ಸಾರಿ 11,000 ಕೋಟಿ ರೂಪಾಯಿ ಹಣವನ್ನು SC ST ಕೊಟ್ಟಿರ್ತಕ್ಕಂಥ ಹಣವನ್ನು ಬೇರೆ ಕಡೆಗೆ ವರ್ಗಾವಣೆ ಮಾಡಿರ್ತಕ್ಕಂಥದ್ದು. ಇವತ್ತು ಕೇಂದ್ರಕ್ಕೆ 187 ಕೋಟಿ ರೂಪಾಯಿ ಹಣವನ್ನು ಪರಿಶಿಷ್ಟ ವರ್ಗದ ಜನರ ಕಲ್ಯಾಣಕ್ಕೋಸ್ಕರ ಇದ್ದಂಥ ಗಂಗಾ ಕಲ್ಯಾಣ ಇರ್ಬೋದು, ವೈಯಕ್ತಿಕ ಸಾಲ ಇರ್ಬೋದು, ಅವ್ರ ಉದ್ಧಾರಕ್ಕೋಸ್ಕರ ಇರ್ತಕ್ಕಂಥ ಹಣವನ್ನು ಕಾಂಗ್ರೆಸ್ ಪಕ್ಷ ಇವತ್ತು ದುರುಪಯೋಗ ಮಾಡಿಕೊಂಡು ಲಕ್ಷಾಂತರ ಜನ ಪರಿಶಿಷ್ಟ ವರ್ಗದ ಜನರಿಗೆ ಅನ್ಯಾಯ ಮಾಡಿರ್ತಕ್ಕಂಥ ಈ ಸಭೆಗೆ ಎಲ್ಲಿ ಹೋಗಿರ್ಬೋದು ಸರ್ ಹಣ? ಎಲ್ಲಿ ಹೋಗಿರ್ಬೋದು? ಈಗಾಗಲೇ ನಿಮಗೆಲ್ಲ ಗೊತ್ತಿದೆ. ಸುಮಾರು ಹಾಕಿ ಅದು ಕೋಆಪರೇಟಿವ್ ಸೊಸೈಟಿ ಮಾತ್ರ ಅದು ವರ್ಗಾವಣೆ ಆಗಿ ಅದು ಆಂಧ್ರ ಮತ್ತು ತೆಲಂಗಾಣ ಆಗಿದೆ ಅಂತಕ್ಕಂಥದ್ದು. ಓಕೆ, ಇಷ್ಟೊತ್ತು ಮಾಹಿತಿ ಕೊಡ್ತಾ ಇದ್ರು ಯಾವ್ಯಾವ ಜಿಲ್ಲೆಯಲ್ಲಿ ಯಾವ ರೀತಿ ಹೋರಾಟ ಆಗ್ತಾ ಇದೆ ಅಂತ. ಧನ್ಯವಾದಗಳು ಎಲ್ಲರಿಗೂ ಕೂಡ.